ನಮಸ್ಕಾರ ವೀಕ್ಷಕರೇ, ಈ ವಾರದ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಸಂಭವನೀಯ ಪ್ರಶ್ನೆಗಳು, ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಂಭವನೀಯ ಪ್ರಶ್ನೋತ್ತರಗಳನ್ನ ನಾವು ಇವತ್ತು ಚರ್ಚಿಸೋಣ. ದಯವಿಟ್ಟು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ನಾನು ವಿವೇಕ್ ಮಾತಾಡ್ತಿರೋದು. ದಯವಿಟ್ಟು ಈ ವಿವೇಕ ಜ್ಞಾನ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆಗಳನ್ನು ನೋಡೋದಾದರೆ, ಈ ಪ್ರಶ್ನೆಗಳ ಉತ್ತರಗಳನ್ನು ಈ ಚರ್ಚೆಯ ಕೊನೆಯಲ್ಲಿ ನೀಡಲಾಗಿದೆ. ಉತ್ತರಗಳ ಡೀಟೇಲ್ಸನ್ನು ಲಿಂಕ್ ಮಾಡಿರುವ ವಿಡಿಯೋಗಳ ಮೂಲಕ ನೀವು ಅವುಗಳನ್ನ ಅಧ್ಯಯನ ಮಾಡ್ಬೋದು. ಪ್ರಶ್ನೆಗಳು ಇಂಥವೆ. ಮೊದಲನೇ ಪ್ರಶ್ನೆ, ಯಾವ ನಿಯತಕಾಲಿಕದಲ್ಲಿ ಮಳೆ ಹನಿಯಲ್ಲಿ ಪಾಲಿಫ್ಲೂರೋ ಅಲ್ಕೈಲ್ ಕಣಗಳು ಹೆಚ್ಚಾಗಿರುವುದರ ಬಗ್ಗೆ ವರದಿ ಪ್ರಕಟ ಆಗಿದೆ? ಆಯ್ಕೆಗಳು ಹೀಗಿವೆ: ಪರಿಸರ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಯತಕಾಲಿಕ, ಬಿ ಜಲವಿಜ್ಞಾನ ಮತ್ತು ತಂತ್ರಜ್ಞಾನ ನಿಯತಕಾಲಿಕ, ಸಿ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಯತಕಾಲಿಕ, ಡಿ ಗಣಿಗಾರಿಕೆ ಮತ್ತು ವಿಜ್ಞಾನ ನಿಯತಕಾಲಿಕ. ಈ ಮಳೆ ಹನಿಯಲ್ಲಿ ಪಾಲಿಫ್ಲೂರೋ ಆಲ್ಕೈಲ್ ಕಣಗಳು ಹೆಚ್ಚಾಗಿರೋದ್ರಿಂದ ಇವುಗಳನ್ನ ಕುಡಿಯಲು ಸಹ ಅವು ಸರಿಯಾಗಿಲ್ಲ ಅಂತ ಹೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ ನೋಡೋದಾದರೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನಲ್ಲಿ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆ ಯಾವುದು? ಆಯ್ಕೆಗಳು ಹೀಗಿವೆ: ಎ ಸರ್ಕಾರಗಳ ಮುಖ್ಯಸ್ಥರ ಸಭೆ, ಬಿ ವಿದೇಶಾಂಗ ಸಚಿವರ ಸಭೆ, ಸಿ ರಕ್ಷಣಾ ಸಚಿವರುಗಳ ಸಭೆ, ಡಿ ರಾಷ್ಟ್ರಗಳ ಮುಖ್ಯಸ್ಥರ ಸಭೆ. ಇತ್ತೀಚೆಗೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ರಕ್ಷಣಾ ಮಂತ್ರಿಗಳ ಸಭೆಯಲ್ಲಿ ಭಾರತದ ರಕ್ಷಣಾ ಮಂತ್ರಿಗಳು ಅಲ್ಲಿ ಹೋಗಿದ್ದರು. ಅದರ ಬಗ್ಗೆ ಈ ಪ್ರಶ್ನೆ ಇದೆ. ಇನ್ನು ಮೂರನೇ ಪ್ರಶ್ನೆ ನೋಡೋದಾದರೆ, ವಿಶ್ವದಲ್ಲೇ ಸದ್ಯಕ್ಕೆ ಅಸ್ತಿತ್ವದಲ್ಲಿರುವ ಏಕೈಕ ಕುದುರೆ ಸವಾರರ ಭದ್ರತಾ ತುಕಡಿ ಯಾವುದು? ಆಯ್ಕೆಗಳು ಹೀಗಿವೆ: ಪ್ರೆಸಿಡೆಂಟ್ಸ್ ಬಾಡಿಗಾರ್ಡ್ಸ್, ಬಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ಸಿ ರಾಷ್ಟ್ರೀಯ ಭದ್ರತಾ ಪಡೆ, ಡಿ ಭಾರತ ಟಿಬೆಟ್ ಸೀಮಾ ಪೊಲೀಸ್ ಭದ್ರತಾ ಪಡೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಈ ಚರ್ಚೆಯ ಕೊನೆಯಲ್ಲಿ ನೀಡಲಾಗಿದೆ. ದಯವಿಟ್ಟು ಎಲ್ಲರೂ ಈ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ, ನಂತರ ಆ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ. ನಾಲ್ಕನೇ ಪ್ರಶ್ನೆ, ಆರ್ಟಿಮಿಸ್ 1 ಇದು ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ಹೀಗಿವೆ: ಎ ಇದು ಒಂದು ನಾಸಾದ ಸೂರ್ಯನ ಸಂಶೋಧನೆಗೆ ಸಂಬಂಧಿಸಿದ ಒಂದು ಮಿಷನ್ ಆಗಿದೆ, ಬಿ ನಾಸಾದ ಚಂದ್ರನ ಸಂಶೋಧನೆ, ಸಿ ಇಸ್ರೋನ ಸೂರ್ಯನ ಸಂಶೋಧನೆ, ಡಿ ಇಸ್ರೋನ ಚಂದ್ರನ ಸಂಶೋಧನೆ. ಪ್ರಶ್ನೆ 5, ಅಪೋಲೋ 11 ನಾಸಾದ ಈ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಕೈಗೊಳ್ಳಲಾಯಿತು? ಉತ್ತರ ಹೀಗಿದೆ. ಆಯ್ಕೆಗಳು ಹೀಗಿದೆ: ಎ 1967, ಬಿ 1971, ಸಿ 1969, ಡಿ 1972. ಆರನೇ ಪ್ರಶ್ನೆ, ಮಂಗಳ ಗ್ರಹದಲ್ಲಿ ನೀರಿನ ನಾಪತ್ತೆಗೆ ಕಾರಣವಾದ ಅಂಶ ಯಾವುದೆಂದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ವಿಜ್ಞಾನಿಗಳು ಹೇಳಿದ್ದಾರೆ? ಆಯ್ಕೆಗಳು ಹೀಗಿವೆ: ಎ ಮಂಗಳ ಗ್ರಹದ ಗುರುತ್ವ ಬಲದಲ್ಲಿ ಆದ ಬದಲಾವಣೆಗಳಿಂದ ಅಲ್ಲಿ ನೀರಿನ ನಾಪತ್ತೆಯಾಗಿರ್ಬೋದು ಅಂತ, ಬಿ ಮಂಗಳ ಗ್ರಹದ ಚಲನೆಯಲ್ಲಿ ಆದ ಬದಲಾವಣೆಗಳು, ಸಿ ಸೌರಮಂಡಲದಲ್ಲಿ ಆದ ಬದಲಾವಣೆಗಳು, ಡಿ ಮಂಗಳ ಗ್ರಹದ ವಾತಾವರಣದಲ್ಲಿ ಆದ ಬದಲಾವಣೆಗಳು. ಏಳನೇ ಪ್ರಶ್ನೆ, 2019ರಲ್ಲಿ ಮೊದಲ ರಾಷ್ಟ್ರೀಯ ಗಂಗಾ ಕೌನ್ಸಿಲ್ನ ಸಭೆ ಎಲ್ಲಿ ನಡೆಯಿತು? ಇದು ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಇದು ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಹೀಗಿವೆ: ಎ ವಾರಾಣಸಿ, ಬಿ ಕಾನ್ಪುರ, ಸಿ ಅಯೋಧ್ಯೆ, ಡಿ ಪ್ರಯಾಗ್ರಾಜ. ಪ್ರಶ್ನೆ 8, ಗಂಗಾ ನದಿಯ ಸುಸ್ಥಿರ ಅಭಿವೃದ್ಧಿಗಾಗಿ ಆರಂಭಿಸಿದ ಹೊಸ ಯೋಜನೆ ಯಾವುದು? ಆಯ್ಕೆಗಳು ಹೀಗಿವೆ: ಎ ಅರ್ತ್ ಗಂಗಾ, ಬಿ ನಮಾಮಿ ಗಂಗಾ, ಸಿ ಸ್ವಚ್ಛ ಗಂಗಾ, ಡಿ ಸುಸ್ಥಿರ ಗಂಗಾ. ಪ್ರಶ್ನೆ 9, ಸ್ಟಾಕ್ಹೋಮ್ನ ವಿಶ್ವ ಜಲ ಸಪ್ತಾಹವನ್ನು ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು? ಆಯ್ಕೆಗಳು ಹೀಗಿವೆ: ಎ 1972, ಬಿ 1986, ಸಿ
1991, ಡಿ 1996. ಮುಂದಿನ ಪ್ರಶ್ನೆ 10ನೇದು, DRDOನ ನೂತನ ಮುಖ್ಯಸ್ಥರು ಯಾರು? ಆಯ್ಕೆಗಳು: ಎ ಕೆ ಶಿವನ್, ಬಿ ಕಸ್ತೂರಿ ರಂಗನ್, ಸಿ ಸಮೀರ್ ಕಾಮತ್, ಡಿ ಸತೀಶ್ ರೆಡ್ಡಿ. 11ನೇ ಪ್ರಶ್ನೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನಲ್ಲಿ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆ ಯಾವುದು? ಆಯ್ಕೆಗಳು: ಎ ಸರ್ಕಾರಗಳ ಮುಖ್ಯಸ್ಥರ ಸಭೆ, ಬಿ ವಿದೇಶಾಂಗ ಸಚಿವರ ಸಭೆ, ಸಿ ರಕ್ಷಣಾ ಸಚಿವರುಗಳ ಸಭೆ, ಡಿ ರಾಷ್ಟ್ರಗಳ ಮುಖ್ಯಸ್ಥರ ಸಭೆ. ಇನ್ನು ಪ್ರಶ್ನೆ 12, ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಗಳನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ನೀಡಲಾಗ್ತದೆ? ಆಯ್ಕೆಗಳು ಹೀಗಿವೆ: ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ, ಬಿ ಕೃಷಿ ಮತ್ತು ಹೈನುಗಾರಿಕೆ ಸಚಿವಾಲಯ, ಸಿ ರಾಷ್ಟ್ರೀಯ ಗೋವು ಸಚಿವಾಲಯ, ಡಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಮುಂದಿನ ಪ್ರಶ್ನೆ 13ನೇದು, ರಾಷ್ಟ್ರೀಯ ಗೋಕುಲ್ ಮಿಷನ್ ಅದರ ಗುರಿ ಏನು? ಆಯ್ಕೆಗಳು: ಎ ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವುದು, ಬಿ ಸ್ಥಳೀಯ ಗೋವಿನ ತಳಿಗಳನ್ನು ವೈಜ್ಞಾನಿಕವಾಗಿ ಸಂರಕ್ಷಿಸುವುದು, ಸಿ ಗೋವುಗಳನ್ನು ದತ್ತು ತೆಗೆದುಕೊಳ್ಳುವುದು ಮತ್ತು ಡಿ ಹೈನುಗಾರಿಕೆ ಉದ್ಯಮವನ್ನು ಉತ್ತೇಜಿಸುವುದು. 14ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು VIP ಭದ್ರತೆಯ ಭಾಗವಾಗಿಲ್ಲ? ಪ್ರಶ್ನೆ 14. ಆಯ್ಕೆಗಳು: ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ SPG, ಬಿ ಇಂಡೋ ಟಿಬೆಟ್ ಗಡಿ ಪೊಲೀಸ್ ರಕ್ಷಣಾ ಪಡೆ ITBP, ಸಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಹಾಗೂ ಡಿ ಭಾರತೀಯ ಸೇನಾ ಪಡೆ ಇಂಡಿಯನ್ ಆರ್ಮಿ. 15ನೇ ಪ್ರಶ್ನೆ, ಶಾಂಘೈ ಸಹಕಾರ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಯ್ಕೆಗಳು: ಎ ಹಾಂಗ್ಕಾಂಗ್, ಬಿ ವುಹಾನ್, ಸಿ ಬೀಜಿಂಗ್, ಡಿ ಶಾಂಘೈ. 16ನೇ ಪ್ರಶ್ನೆ, ಭಾರತ ಯಾವ ವರ್ಷದಲ್ಲಿ ಶಾಂಘೈ ಸಹಕಾರ ಸಂಸ್ಥೆಯ ಪೂರ್ಣ ಸದಸ್ಯತ್ವವನ್ನು ಪಡೆಯಿತು? ಆಯ್ಕೆಗಳು: ಎ 2018, ಬಿ 2017, ಸಿ 2015, ಡಿ 2014. 17ನೇ ಪ್ರಶ್ನೆ, ಕಬ್ಬಿನ ರಸದ ತ್ಯಾಜ್ಯದಿಂದ ಕ್ಸೈಲಿಟಾಲ್ ಅನ್ನುವ ಒಂದು ಸಿಹಿಕಾರಕವನ್ನು ಉತ್ಪಾದಿಸುವ ಹೊಸ ವಿಧಾನವನ್ನು ಯಾರು ಸಂಶೋಧಿಸಿದ್ದಾರೆ? ಅಂದರೆ ಯಾವ ಸಂಸ್ಥೆ ಅದನ್ನು ಸಂಶೋಧಿಸಿದೆ? ಆಯ್ಕೆಗಳು: ಎ IIT ಮುಂಬೈ, ಬಿ IIT ರೂರ್ಕಿ, ಸಿ IIT ಗುವಾಹಟಿ, ಡಿ IIT ದೆಹಲಿ. 18ನೇ ಪ್ರಶ್ನೆ, IAC ವಿಕ್ರಾಂತನ್ನು ಯಾವ ಸಂಸ್ಥೆ ನಿರ್ಮಾಣ ಮಾಡಿದೆ? IAC ಅಂದರೆ ಇಂಡಿಯನ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಇದು ಒಂದು ಭಾರತದ ವಿಮಾನ ವಾಹಕ ನೌಕೆ. ಇದನ್ನು ನೇವಲ್ ಡಿಸೈನ್ ಡೈರೆಕ್ಟರೇಟ್ ಅದು ವಿನ್ಯಾಸ ಮಾಡಿದೆ. ಹಾಗಾದರೆ ಅದನ್ನು ನಿರ್ಮಾಣ ಮಾಡಿರುವ ಸಂಸ್ಥೆ ಯಾವುದಂತ ಹೇಳಿ ಈ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಆಯ್ಕೆಗಳು ಹೀಗಿವೆ: ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್, ಬಿ ಕೊಚ್ಚಿನ್ ಶಿಪ್ಯಾರ್ಡ್, ಸಿ ಚೆನ್ನೈ ಶಿಪ್ಯಾರ್ಡ್, ಡಿ ವಿಶಾಖಪಟ್ಟಣಂ ಶಿಪ್ಯಾರ್ಡ್. ಮುಂದಿನ ಪ್ರಶ್ನೆ 19ನೇದು, ಭಾರತದ ಮೊದಲ ಹೈಡ್ರೋಜನ್ ಬಸ್ ಎಲ್ಲಿ ಲೋಕಾರ್ಪಣೆಗೊಂಡಿತು? ಆಯ್ಕೆಗಳು ಹೀಗಿವೆ: ಎ ಮುಂಬೈ, ಬಿ ದೆಹಲಿ, ಸಿ ಬೆಂಗಳೂರು, ಡಿ ಪುಣೆ. 20ನೇ ಪ್ರಶ್ನೆ, ಪ್ರಸ್ತುತವಾಗಿ ಪೆಟ್ರೋಲ್ನಲ್ಲಿ ಎಷ್ಟು ಪ್ರತಿಶತದಷ್ಟು ಎಥನಾಲ್ ಮಿಶ್ರಣ ಮಾಡುವ ಗುರಿಯನ್ನು ಸರ್ಕಾರ ಸಾಧಿಸಿದೆ? ಅಂದರೆ ಈಗಾಗಲೇ ಸಾಧಿಸಿದೆ ಅಂತ ಹೇಳಿ ಈ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಎ 25%, ಬಿ 20%, ಸಿ 10%, ಡಿ 5%. 21ನೇ ಪ್ರಶ್ನೆ, ದೇಶದ ಮೊದಲ ಹೈಡ್ರೋಜನ್ ಚಾಲಿತ ಬಸ್ಸನ್ನು ತಯಾರಿಸಿದ ಸಂಸ್ಥೆಗಳು ಯಾವುವು? ಇವು ಜಂಟಿಯಾಗಿ ಈ ಹೈಡ್ರೋಜನ್ ಬಸ್ಸನ್ನು ತಯಾರಿಸಿವೆ. ಹಾಗಾದರೆ ಆ ಸಂಸ್ಥೆಗಳು ಯಾವುದು ಅಂಥೇಳಿ ಈ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಆಯ್ಕೆಗಳು ಹೀಗಿದೆ: ಎ KSIR KPIT,
ಬಿ CSIR ಮತ್ತು IIT ಮುಂಬೈ, ಸಿ IISc ಮತ್ತು ಇಸ್ರೋಗಳು ಜಂಟಿಯಾಗಿ, ಡಿ ಇಸ್ರೋ ಮತ್ತು DRDO. 22ನೇ ಪ್ರಶ್ನೆ ಆಗಿದೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಮಾಲಿನ್ಯವನ್ನು ಹೊಂದಿರುವ ನಗರ ಯಾವುದು? ಆಯ್ಕೆಗಳು ಹೀಗಿವೆ: ಎ ಕೋಲ್ಕತ್ತಾ, ಬಿ ಲಂಡನ್, ಸಿ ದೆಹಲಿ, ಡಿ ನ್ಯೂಯಾರ್ಕ್. 23ನೇ ಪ್ರಶ್ನೆ, ವಿವಿಧ ಕೇಂದ್ರ ಸಚಿವಾಲಯಗಳ ಎಲ್ಲ ಪ್ರಶಸ್ತಿಗಳನ್ನು ಒಂದೇ ವೇದಿಕೆಯಡಿ ತರಲು ಸರ್ಕಾರ ಆರಂಭಿಸಿರುವ ಪೋರ್ಟಲ್ ಯಾವುದು? ಆಯ್ಕೆಗಳು ಹೀಗಿವೆ: ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್, ಬಿ ರಾಷ್ಟ್ರೀಯ ಪ್ರಶಸ್ತಿ ಪೋರ್ಟಲ್, ಸಿ ಪ್ರಶಸ್ತಿ ಪುರಸ್ಕಾರ ಪೋರ್ಟಲ್, ಡಿ ಮೇಲಿನ ಯಾವುದೂ ಅಲ್ಲ. 24ನೇ ಪ್ರಶ್ನೆ, ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರನ್ನಾಗಿ ಯಾರನ್ನು ನೇಮಿಸಲಾಗಿದೆ? ಆಯ್ಕೆಗಳು: ಎ ಕೆ ಶಿವನ್, ಬಿ ಕಸ್ತೂರಿ ರಂಗನ್, ಸಿ ಸತೀಶ್ ರೆಡ್ಡಿ, ಡಿ ಸುಬ್ಬಯ್ಯ ಅರುಣನ್. ಇನ್ನು 25ನೇ ಪ್ರಶ್ನೆ, ಮೇಘಸ್ಫೋಟಗಳ ಸಂದರ್ಭದಲ್ಲಿ ಕನಿಷ್ಠ ಎಷ್ಟು ಪ್ರಮಾಣದ ಮಳೆ ಬೀಳುತ್ತದೆ? ಅಂದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ತಾಸಿನಲ್ಲಿ ಕನಿಷ್ಠ ಎಷ್ಟು ಪ್ರಮಾಣದ ಮಳೆ ಬೀಳುತ್ತದೆ ಅಂತ ಹೇಳಿ ಈ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಆಯ್ಕೆಗಳು ಹೀಗಿವೆ: 75 ಮಿಲಿಮೀಟರ್, ಬಿ 100 ಮಿಲಿಮೀಟರ್, ಸಿ 55 ಮಿಲಿಮೀಟರ್, ಡಿ 150 ಮಿಲಿಮೀಟರ್. 26ನೇ ಪ್ರಶ್ನೆ, ಮಂಗಳನ ಅಂಗಳದಲ್ಲಿ ನೀರಿರುವ ಬಗ್ಗೆ ಇತ್ತೀಚೆಗೆ ಯಾವ ಬಾಹ್ಯಾಕಾಶ ಸಂಸ್ಥೆ ವರದಿಯನ್ನು ಮಾಡಿದೆ? ಆಯ್ಕೆಗಳು ಹೀಗಿವೆ: ಅಮೆರಿಕದ ನಾಸಾ, ಬಿ ಭಾರತದ ಇಸ್ರೋ, ಸಿ ಜಪಾನಿನ ಜಾಕ್ಸಾ, ಡಿ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. 27ನೇ ಪ್ರಶ್ನೆ, ಜೇಮ್ಸ್ ವೆಬ್ ಟೆಲಿಸ್ಕೋಪನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ ಸಂಸ್ಥೆ ಯಾವುದು? ಉತ್ತರಗಳು ಹೀಗಿವೆ: ಎ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಬಿ ಅಮೆರಿಕದ ನಾಸಾ, ಸಿ ಚೀನಾದ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಡಿ ಭಾರತದ ಇಸ್ರೋ. ಈ ವಾರದ ಪ್ರಶ್ನೋತ್ತರಗಳಲ್ಲಿ 27 ಪ್ರಶ್ನೆಗಳನ್ನು ಕೇಳಲಾಗಿದೆ. ದಯವಿಟ್ಟು ಇದರ ಉತ್ತರಗಳನ್ನು ನಾವು ನೆಕ್ಸ್ಟ್ ಸ್ಲೈಡ್ ಏನಿದೆ ಅದರಲ್ಲಿ ನೋಡ್ಬೋದು. ನೋಡಿಕೊಂಡು ಕೀ ಆನ್ಸರ್ಗಳನ್ನು ನೀಡಲಾಗಿದೆ, ಅವುಗಳನ್ನ ವೆರಿಫೈ ಮಾಡಿಕೊಳ್ಬಹುದು. ಉತ್ತರಗಳು ಹೀಗಿವೆ: ಮೊದಲನೇ ಪ್ರಶ್ನೆಗೆ ಎ, ಎರಡನೇ ಪ್ರಶ್ನೆಗೆ ಡಿ, ಮೂರನೇ ಪ್ರಶ್ನೆಗೆ ಎ, ನಾಲ್ಕನೇ ಪ್ರಶ್ನೆಗೆ ಬಿ, ಐದನೇ ಪ್ರಶ್ನೆಗೆ ಸಿ, ಆರನೇ ಪ್ರಶ್ನೆಗೆ ಎ, ಏಳನೇ ಪ್ರಶ್ನೆ ಬಿ, 8 ಎ, 9ನೇ ಪ್ರಶ್ನೆ ಸಿ, 10ನೇ ಪ್ರಶ್ನೆ ಸಿ, 11ನೇ ಪ್ರಶ್ನೆ ಡಿ, 12ನೇ ಪ್ರಶ್ನೆ ಎ, 13 ಬಿ, 14ನೇ ಪ್ರಶ್ನೆ ಡಿ, 15ನೇ ಪ್ರಶ್ನೆ ಸಿ, 16ನೇ ಪ್ರಶ್ನೆ ಬಿ, 17ನೇ ಪ್ರಶ್ನೆ ಸಿ, 18ನೇ ಪ್ರಶ್ನೆ ಬಿ, 19ನೇ ಪ್ರಶ್ನೆ ಡಿ, 20ನೇ ಪ್ರಶ್ನೆ ಸಿ, 21 ಎ, 22 ಸಿ, 23 ಎ, 24 ಸಿ, 25 ಬಿ, 26 ಡಿ, 27 ಬಿ. ಈ ಪ್ರಶ್ನೆಗಳ ಉತ್ತರಗಳ ಏನು ಡೀಟೇಲ್ಸ್ ಇದೆ ಅದನ್ನು ಹಿಂದೆ ಈ ವಾರದ ವಿಡಿಯೋಗಳಲ್ಲಿ ನೀಡಲಾಗಿದೆ. ಆ ವಿಡಿಯೋಗಳ ಮೂಲಕ ನಾವು ಅವುಗಳನ್ನ ಅಧ್ಯಯನ ಮಾಡಬಹುದು. ಉತ್ತರಗಳ ವಿಸ್ತೃತ ಅಧ್ಯಯನಕ್ಕಾಗಿ ಆ ವಿಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗ್ತದೆ. ದಯವಿಟ್ಟು ನೀವೆಲ್ಲರೂ ಅದನ್ನು ಅನುಸರಿಸಬೇಕು. ಧನ್ಯವಾದಗಳು ವೀಕ್ಷಕರೇ. ಈ ಮಾಹಿತಿ ಏನಿದೆ ಇದು UPSCಯಿಂದ ಹಿಡಿದು KS, PDO, PSI ಹೀಗೆ ಎಲ್ಲ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದ್ದು, ಈ ವಿಡಿಯೋಗಳ ಮಾಹಿತಿ ಮತ್ತು ಅಪ್ಡೇಟ್ಗಳಿಗಾಗಿ ಈ ವಿವೇಕ ಜ್ಞಾನ ಕನ್ನಡ ಕರೆಂಟ್ ಅಫೇರ್ಸ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ. ಧನ್ಯವಾದಗಳು.